ಕೋವಿಡ್ ಆದ್ಮೇಲೆ ಕರ್ನಾಟಕದಲ್ಲಿ ಟೂರಿಸಂ ಬಂದು ರಿಕವರ್ ಮಾತ್ರ ಆಗಕ್ಕೆ ಸ್ಟಾರ್ಟ್ ಆಗಿಲ್ಲ, ಎಕ್ಸ್ಪ್ಲೋಡ್ ಆಯ್ತು. ಅಂದ್ರೆ ಗ್ರೋತ್ ರೇಟ್ ಏನೋ ನೋಡಿದ್ರೆ ಟೂರಿಸಂ ಗ್ರೋತ್ ರೇಟ್ ನೋಡಿದ್ರೆ 15% ಜಾಸ್ತಿ ಆಗ್ತಾ ಬಂತು. ಅಂದ್ರೆ ತುಂಬಾ ಜನ ಫಾರಿನರ್ಸ್ ಒಳಗಡೆ ಬಂದ್ರು ಅನ್ನತ್ತಲ್ಲ, ನಮ್ಮ ಡೊಮೆಸ್ಟಿಕ್ ನಮ್ಮ ಕರ್ನಾಟಕದಲ್ಲಿ ಇದ್ದವರೇ ಹೋಗಿ ವಿಸಿಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಹೆರಿಟೇಜ್ ಸೈಟ್ಸ್ ನೆಲ್ಲ ವಿಸಿಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಈ ವಿಸಿಟರ್ಸ್ ನೋಡಿದ್ರೆ 133% ಜಾಸ್ತಿ ಆಗಿದ್ದಾರೆ. ಅಂದ್ರೆ ಮುಂಚೆ ಬಂದು 5,30,30,000 ಜನ ವಿಸಿಟ್ ಮಾಡ್ತಾ ಇದ್ದವರು ಇವಾಗ 12,36,000 ಜನ ವಿಸಿಟ್ ಮಾಡೋರ್ಗೂ ಬಂದಿದ್ದಾರೆ. ಮೇನ್ ಜನ ಸೇರ್ತಿದ್ದು ಎರಡೇ ಜಾಗದಲ್ಲಿ, ಒಂದು ಹಂಪಿ, ಇನ್ನೊಂದು ಕೂರ್ಗ್. ಅಕ್ಟೋಬರ್ 2024 ಅಲ್ಲಿ ನೋಡಿದ್ರೆ ಒಂದೇ ತಿಂಗಳಲ್ಲಿ ಹಂಪಿಲಿ 4,46,000 ಜನ ಹೋಗಿದ್ದಾರೆ. ಅದು ಡೊಮೆಸ್ಟಿಕ್ ಟೂರಿಸ್ಟ್ ಮಾತ್ರನೇ. ನಾನು ಮುಂಚೆ ಹೇಳ್ದಂಗೆ ಇಲ್ಲಿ ಬಂದವರೇನೋ ತುಂಬಾ ದುಡ್ಡಿರೋರು, ಫಾರಿನರ್ಸ್ ಏನಲ್ಲ. ತುಂಬಾ ಜನ ವಿಸಿಟ್ ಮಾಡ್ದವರಲ್ಲಿ ಎಲ್ಲ ಮಿಡಿಲ್ ಕ್ಲಾಸ್ ಅವರು ಮಾತ್ರನೇ. ಯಾಕಂದ್ರೆ ಈ ಟ್ರಿಪ್ ಎಲ್ಲ ತುಂಬಾ ಅಫೋರ್ಡಬಲ್ ಇರುತ್ತೆ. ಅಂದ್ರೆ ಒಂಥರ ಡೀಸೆಂಟ್ ಪ್ರೈಸ್ ಕೊಟ್ಟು ಹೋಗಿ ವಿಸಿಟ್ ಮಾಡೋ ತರ ಜಾಗಗಳೇ ಇದೆಲ್ಲ. ಈ ಟೈಮಲ್ಲಿ ಹೋಮ್ ಸ್ಟೇಸ್ಗೆಲ್ಲ ಡಿಮಾಂಡ್ ಜಾಸ್ತಿ ಆಯ್ತು. ಹೋಮ್ ಸ್ಟೇ ಹೆಂಗಂದ್ರೆ ನಾವು ಒಂದು ಲೊಕೇಶನ್ಗೆ ಹೋಗಿ ಅಲ್ಲಿರೋ ಲೋಕಲ್ ಫ್ಯಾಮಿಲಿ ಜೊತೆಲಿ ನಾವು ಸ್ಟೇ ಮಾಡಿ ಒಂದ್ ದಿವಸ 2 ದಿವಸ ಹಂಗಿದ್ದು ಅವ್ರಿಗೆ ರೆಂಟ್ ಕೊಟ್ಟು ಸ್ಟೇ ಮಾಡ್ತೀವಿ ನಾವು. ಸೊ ಹಂಗಿದ್ದು ಅಲ್ಲಿ ಸುತ್ತಮುತ್ತ ಎಲ್ಲ ನೋಡ್ಕೊಂಡು ಬರ್ತೀವಲ್ಲ, ಅದನ್ನೇ ಹೋಮ್ ಸ್ಟೇ ಅಂತಾರೆ. ಇದು ಒಂದು ಟಿಪಿಕಲ್ ಹೋಟೆಲ್ ಅಲ್ಲಿ, ರೆಸ್ಟೋರೆಂಟ್ ಅಲ್ಲಿ ನಾವು ಇರೋದ್ ಬದಲು ಅಲ್ಲೋಗಿ ಒಂದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಇರೋ ತರನೇ ಈ ಸೆಟಪ್ ಇರುತ್ತೆ. 2024 ಅಲ್ಲಿ ಇಂಡಿಯಾದು ಹೋಮ್ ಸ್ಟೇ ಮಾರ್ಕೆಟ್ ನೋಡಂಗಿದ್ರೆ ಇಟ್ ವಾಸ್ ಸಮ್ವೇರ್ ಅರೌಂಡ್ 4,700 crores. ಕೂರ್ಗಲ್ಲಿ ಒಂದು ಚಿಕ್ಕ ಒಂದು ಸ್ಪೇರ್ ರೂಮ್, ಅಂದ್ರೆ ನಾವು ಮನೆಯೆಲ್ಲ ಕಟ್ತಿರಲ್ಲ, ಜಸ್ಟ್ ಗೆಸ್ಟ್ ಯಾರನ್ನ ಬಂದ್ರೆ ಇರ್ಬೋದು ಅಂತ ಒಂದು ರೂಮ್, ಅಂದ್ರೆ ಯಾವ ರೆಗ್ಯುಲರ್ ಆಗಿ ಯೂಸ್ ಮಾಡಲ್ಲ ಅಂತ ರೂಮ್ ಬಂದು ಒಂದು ಕಟ್ಬಿಟ್ಬಿಟ್ಟಿರ್ತಾರೆ. ಯಾರನ್ನ ವಿಸಿಟರ್ಸ್ ಈ ತರ ಬಂದವಾಗ ಒಂದ್ ದಿವಸ ಇದ್ದು ಹೋಗ್ಬೋದು ಆ ತರ. ಅದೇ ಇವಾಗ ಒಂದು ಬಿಸ್ನೆಸ್ ಮಾಡಲ್ ಆಗ್ಬಿಟ್ಟಿದೆ. ಇಂಡಿಯಾದಲ್ಲಿ ಈ ಹೋಮ್ ಸ್ಟೇ ಮಾರ್ಕೆಟ್ ಬಂದು ಪ್ರತಿ ವರ್ಷ 11% ಗ್ರೋ ಆಗ್ತಾ ಹೋಗ್ತಾ ಇದೆ. ಈ ವಿಸಿಟರ್ಸ್ ಯಾಕೆ ಈ ಹೋಮ್ ಸ್ಟೇಸ್ ನ ಪ್ರಿಫರ್ ಮಾಡ್ತಾ ಇದ್ದಾರೆ, ಈ ಹೋಟೆಲ್ಸ್ ಅದನ್ನೆಲ್ಲ ಬಿಟ್ಟು ಇದ್ರ ಬಗ್ಗೆ ಯಾಕೆ ಫೋಕಸ್ ಮಾಡ್ತಾ ಇದ್ದಾರೆ? ಇಷ್ಟು ಬೇಗ ಬೆಳೆಯೋದು ಯಾವತ್ತೂ ಒಳ್ಳೇದೇನಾ?